ಇಲ್ಲಿಯ ಕೊನೆಯ ರೆಸಿಪಿ ಅಂತ ಇವತ್ತು ಕರೆದೆ. ಅದು ಸ್ವೀಟಲ್ಲಿ ಎಂಡ್ ಆಗಲಿ ಅಂತ. ಕಮ್ಮಿ ಖರ್ಚು, ಕೇಟ್ರಿಂಗ್ ಅವರಿಗಂತೂ ಅದ್ಭುತವಾದ ರೆಸಿಪಿ. ನೀಟಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ನೀವು ಅಲ್ಲಿ ಇಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡೋದೆಲ್ಲ ಮಾಡಬೇಡಿ. ಹೌದೌದು, ಪ್ರಾಪರ್ ಕ್ಯಾರೆಟ್ ಹಲ್ವಾ ರೆಸಿಪಿ. ಯಾವ ಕಾಂಪಿಟೇಷನ್ ಹೋದ್ರು ವಿನ್ ಹಾಕೊಂಡು ನೀವು ಪ್ರಶಸ್ತಿ ಪಡ್ಕೊಂಡ್ ಬರ್ತೀರ ಬೇಕಾದ್ರೆ. ನೋಡಿ ಸೀಕ್ರೆಟ್ ಹೇಳ್ಬಿಟ್ರು. ಈ ರುಚಿನ ಡಬಲ್ ಇನ್ಹಾನ್ಸ್ ಮಾಡಿದ್ರೆ ತಿಂತಾ ಇದ್ರೆ ಏನೋ ತಿಂದಂಗೆ ಸ್ವರ್ಗ. ಸೊ ಎಲ್ಲ ಸೇರಿದಾಗ ಒಳ್ಳೆ ಹಲ್ವಾ ಎಂಡ್ ಆಯ್ತು ನೋಡ್ರಿ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಶುಚಿರುಚಿ ಇಸ್ಮಾಯಿಲ್ ಅವರು ಇಲ್ಲಿ ಬಂದಿರೋದು ಮಹತ್ವವಾದ ಒಂದು ಸಂಚಿಕೆ ಮಾಡೋದಕ್ಕೆ. ಯಾಕೆ ಅಂದರೆ ಎಲ್ಲರೂ ಹೇಳ್ತಾರೆ ಒಂದು ಅಧ್ಯಾಯ ಮುಗಿದ್ರೆ ಇನ್ನೊಂದು ಅಧ್ಯಾಯ ಶುರುವಾಗುತ್ತೆ ಅಂತ. ಇವತ್ತು ಅಂಥದ್ದೇ ಒಂದು ಕ್ಷಣ. ಶುಚಿರುಚಿ ಇಸ್ಮಾಯಿಲ್ ಅವರು ಎಷ್ಟು ಜನಪ್ರಿಯ ಅಂದರೆ ಅವರಿಗೆ 35 ವರ್ಷದ ಅಗಾಧ ಅನುಭವ ಇದೆ. ಅವರು ಇವತ್ತು ಇಲ್ಲಿಯ ಎಪಿಸೋಡ್ ಅಂದರೆ ಶುಚಿರುಚಿ ಮಲ್ಲೇಶ್ವರಂನ ಕೊನೆಯ ಸಂಚಿಕೆ, ಕೊನೆಯ ರೆಸಿಪಿ ಯಾವುದು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ಅವರೊಟ್ಟಿಗೆ ಮಾತಾಡ್ಬಿಟ್ಟು ಅವರ ಮುಂದಿನ ಪ್ಲ್ಯಾನ್ ಪ್ರಾಜೆಕ್ಟ್ಸ್ಗಳು ಏನು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಸೂಪರ್ ಸರ್, ಚೆನ್ನಾಗಿದ್ದೀವಿ. ಇದೊಂದು ವಿಶೇಷ ಸಂಚಿಕೆ ಅಂತಲೇ ಅವ್ರಿಗೆ ಹೇಳಿದೆ, ನೀವು ನನಗೆ ಹೇಳಿ ಕರೆದ್ರಿ. ಹೌದಾ? ನನಗೆ ಭಾಳ ಇದು ಏನಂದರೆ ಒಂಥರ ಸರ್ಪ್ರೈಸು, ಶಾಕು. ಓಕೆ. ಇಲ್ಲಿ ಟೆಂಪಲ್ ಸ್ಟ್ರೀಟಲ್ಲಿ ಇದೊಂದು ಲ್ಯಾಂಡ್ ಮಾರ್ಕ್. ಮಲ್ಲೇಶ್ವರಂಗೆ ಬಂದರೆ ಶಾಪಿಂಗ್ ಬಂದಾಗ ಹಲವಾರು ಯೂಟ್ಯೂಬು, ಝೀ ಕನ್ನಡ ಅಲ್ಲಿ ನೋಡಿ ಇಲ್ಲಿ ಬಂದು ಸವಿದು ಈ ರುಚಿನ ಅದಕ್ಕೊಂದು ಸರ್ಟಿಫಿಕೇಟ್ ಕೊಟ್ಟು ಹೋಗ್ತಾರೆ ಜನ, ಅಷ್ಟು ಚೆನ್ನಾಗಿದೆ ಅಂತ. ಈ ಅಧ್ಯಾಯ ಮುಗೀತದೆ, ಇನ್ನೂ ಒಳ್ಳೆ ಅಧ್ಯಾಯ ಶುರುವಾಗುತ್ತಂದ್ರಿ. ಸೊ ನನಗೆ ಮತ್ತು ನಿಮ್ಮ ಅಭಿಮಾನಿ ವೀಕ್ಷಕರಿಗೆ ನೀವೇ ಎಲ್ಲ ಬಿಚ್ಚಿ ಹೇಳಬೇಕು. ಇದು ಆ್ಯಕ್ಚುಲಿ ಈ ಒಂದು ಸಬ್ಜೆಕ್ಟನ್ನು ಯಾರು ಹೇಳಲ್ಲ, ಬಟ್ ನಾವು ಇವತ್ತು ನಮ್ಮ ಅಭಿಮಾನಿಗಳು ನಮಗೆ ತೋರಿಸುವಂಥ ಪ್ರೀತಿ, ನಮ್ಮ ಅಡಿಗೆ ಬಗ್ಗೆ ರುಚಿ ನೋಡಿದಂಥವ್ರು, ನಮ್ಮ ಬಗ್ಗೆ ಅಪ್ರಿಷಿಯೇಟ್ ಮಾಡಿದಂಥವ್ರು, ನಮ್ಮ ಅಡಿಗೆ ಮಾಡಿದಾಗ ಅದಕ್ಕೆ ಕಮೆಂಟ್ ಆಗಿದಂಥವ್ರು, ಒಳ್ಳೆ ಅಡುಗೆ ಮಾಡ್ತೀರಾ, ನೀವು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ತುಂಬ ಚೆನ್ನಾಗಿ ಕನ್ನಡನೂ ಮಾತಾಡ್ತೀರಾ, ನಿಮ್ಮ ಜೊತೆ ನಾನು ಟ್ರಾನ್ಸ್ಪರೆಂಟಾಗಿ ಈ ಒಂದು ಸಂಸ್ಥೆ ಒಂದು 30 ವರ್ಷ ನಾನು ಆಲ್ಮೋಸ್ಟ್ ನಮ್ದು ಆಯ್ತು. ಇಲ್ಲಿ ಸಮ್ ಅಗ್ರಿಮೆಂಟ್ ಇಶ್ಯೂಸ್ ದಿನ ಹೋಗ್ತಾ ಈ ಬೆಳಿಬೇಕಾದ್ರೆ ಒಂದಿಷ್ಟು ಹೇಳ್ತೀವಲ್ಲ, ಜೀವನದಲ್ಲೂ ಬರಬೇಕದು. ಬಿಲ್ಡಿಂಗ್ ಅಗ್ರಿಮೆಂಟಾ? ಬಿಲ್ಡಿಂಗ್ ಅಗ್ರಿಮೆಂಟ್. ಅದನ್ನ ಕೊನೆ ಬರೋ ಸ್ಟೇಜಲ್ಲಿ ನಾವು, ಯಾಕಂದ್ರೆ ನಾವು ಅವ್ರ ಪ್ರೀತಿಯಿಂದ ಬಂದಿದ್ದು, ಪ್ರೀತಿಯಿಂದ ಹೋಗ್ಬೇಕು. ಹೌದು, ಇಷ್ಟೇ ನಮ್ಮ ಉದ್ದೇಶ. ನಮ್ಮ ಜೊತೆ ಜನ ಇದ್ದಾರೆ. ಸೊ ನಮ್ಮಲ್ಲಿ ಒಂದು 30 ವರ್ಷದ ಅನುಭವ ಇದೆ. ನಾನೊಬ್ಬ ಒಳ್ಳೆ ಕೋಚ್ ಆಗಿದ್ದೀನಿ. ಈಗ ಅಡುಗೆ ಮಾಡ್ತಾ ಅನುಭವ ಬಂದು ಸ್ಟಾಫ್ ಎಲ್ಲ ಬಂದಾಗ ನಾನು ಒಳ್ಳೆ ಕೋಚ್ ಆಗಿದ್ದೀನಿ. ಇಲ್ಲಿಯ ಕೊನೆಯ ರೆಸಿಪಿ ಅಂತ ಇವತ್ತು ಕರೆದೆ. ಅದು ಸ್ವೀಟಲ್ಲಿ ಎಂಡ್ ಆಗಲಿ ಅಂತ. ನಾನು ಇಲ್ಲಿ ಇವ್ರ ಹತ್ರ ಸ್ಟಾರ್ಟ್ ಮಾಡಿದ್ದು ಶಿವರಾತ್ರಿ ಹಬ್ಬದ ಒಂದು ಕೋಸಂಬರಿಯಿಂದ. ಕರೆಕ್ಟ್. ಸೊ ಬಲ್ಕ್ ಕೋಸಂಬರಿ, ಒಂದು 50 kg ಕೋಸಂಬರಿ ಮಾಡೋದೊಂದು ದೊಡ್ಡ, ಅಂದರೆ ತುಂಬ ಐಟಮ್ ಇತ್ತು ಅದರಲ್ಲೂ. ಶಿವರಾತ್ರಿ ಹಬ್ಬಕ್ಕೆ 2000 ಇಸ್ವಿಯಿಂದ ನಾವು ಕಾರ್ಯಕ್ರಮ ನಡ್ಸ್ಕೊಂಬಂದ್ವಿ. ಶಿವರಾತ್ರಿ ತೇರು ಹೋಗ್ಬೇಕಾದ್ರೆ ನಮ್ಮದು ಒಂದು ಕಾಂಟ್ರಿಬ್ಯೂಟ್ ಇರಬೇಕು, ನಾವು ಎಲ್ಲ ಜೊತೆ ಇದ್ದು ನಿಂತ್ಕೊಂಡು ಅದನ್ನು ಒಳ್ಳೆ ರೀತಿ ನಡ್ಸ್ಕೋಬೇಕು ಅನ್ನೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರುಣವರು ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದು ದೇವಸ್ಥಾನದ ಹತ್ರ. ಅವಾಗ ಬಂದು ನಾವು ಒಂದು ಕೋಸರಿ ಮಾಡ್ತಾಯಿದ್ದೆ, ಅಲ್ಲೇ ಬಂದು ಕ್ಯಾಮ್ರಾ ಹಿಡ್ಕೊಂಡು ಇದು ಒಂದು ರೆಸಿಪಿ ಹಾಕ್ಕೊಡಿ ಅಂತ. ಆವಾಗ ನಮ್ಮ ಒಂದು ಜರ್ನಿ, ಈ ಶಿವರಾತ್ರಿಯ ಕಾರ್ಯಕ್ರಮ ಏನಕ್ಕೆ ಮಾಡಿದ್ವಿ ಅನ್ನೋದನ್ನು ಕೂಡ ಒಂದು ಅವತ್ತೇ ಓಪನ್ ಮಾಡಿದ್ದು ಕೂಡ ನಮ್ಮದು ಬಿಸ್ನೆಸ್. ಸೊ ಏನೇ ಆ ದಿನದಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತು ಆಲ್ಮೋಸ್ಟ್ ಶುಚಿರುಚಿಯ ಕೊನೆಯ ರೆಸಿಪಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಲ್ಲೇಶ್ವರಂದು. ಬಟ್ ರುಚಿ ಶುಚಿ ಯಾವಾಗಲೂ ಜನಕ್ಕೆ ಬೇಕೇ ಬೇಕು. ರುಚಿ ಯಾವತ್ತೂ ಕೊನೆಯಾಗಲ್ಲ ಇಸ್ಮಾಯಿಲಿಂದ. ಖಂಡಿತ ಇನ್ನೊಂದು ಒಳ್ಳೆಯ ಸರ್ಪ್ರೈಸು, ಒಂದು ಒಳ್ಳೆಯ ಒಂದು ಸೆಟಪ್ಪಲ್ಲಿ ಯು ವಿಲ್ ಬಿ ಬ್ಯಾಕ್. ಎಸ್, ಜೊತೆಗೆ ನಿಮಗೆ ರೆಸಿಪಿಗಳಂದು ಕೊಡ್ತಾನೆ ಇರ್ತೀವಿ. ಸೊ ಸದ್ಯಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ತೊಗೊಂಡು, ಯಾಕೆ ಜರ್ನಿ 30 ವರ್ಷದ 17 ವರ್ಷ ಹುಡುಗ, ಹೆಂಗ್ ಹುಡುಗ ಸ್ಮಾರ್ಟ್ ಆಗಿ ಬಂದು ತುಂಬ ಹೆಂಗ್ ಹುಡುಗ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಫುಟ್ಪಾತಿಂದ ಎದ್ದು ಬಿದ್ದು ಬಂದು ಜರ್ನಿ ಶುರು ಮಾಡಿದ್ವಿ. ಇವತ್ತೆಲ್ಲೋ ಒಂದು ಕಡೆ ಎಂಡ್ ಜರ್ನಿ ಆಗ್ತಾ ಇದೆ. ಎನಿವೇ ಹ್ಯಾಪಿ, ಖುಷಿ ಇದೆ. ಫ್ಯಾಮಿಲಿ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡ್ತೀವಿ, ಮಜಾ ತೊಗೊಂಡು ಆಮೇಲೆ ಮತ್ತೆ ಎಂಟ್ರಿ ಇದೆ. ಸರ್ಪ್ರೈಸ್ ಆಗಿ ನಿಮ್ಮ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಬಂದು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ. ಖಂಡಿತ ನೀವು ನಮ್ಮನ್ನು ಎಲ್ಲೂ ಕೈ ಬಿಟ್ಟಿಲ್ಲ. ನಿಮ್ಮ ಕಮೆಂಟ್ ಬಾಕ್ಸಲ್ಲೂ ಕೂಡ ನಾನು ಓದಿದಾಗ ನಾನು ಭಾವುಕರಾಗ್ಬಿಡ್ತೀನಿ. ಹೌದೌದು, ಬ್ಯೂಟಿಫುಲ್ ಆಗಿದೆ. ಜರ್ನಿ ಎಪಿಸೋಡ್ ಕೂಡ ಮಾಡೋಣ ಅಂತ ಖುಷಿಯಿಂದ ಕರೀನಿ. ಖುಷಿಯಾಗಿ ಒಂದು ಒಳ್ಳೆಯ, ಯಾವತ್ತೂ ನೀವು ನೋಡಿರಲ್ಲ ಆ ಥರ ಅದ್ಭುತವಾದ ಒಂದು ನನ್ನ ಕ್ಯಾರೆಟ್ ಹಲ್ವಾ ನನ್ನ ಸಿಗ್ನೇಚರ್ ರೆಸಿಪಿ. ಕ್ಯಾರೆಟ್ ಹಲ್ವಾ ತುಂಬ ಹೇಳೋದಲ್ಲ, ಅದರಲ್ಲಿ ಹಾಲಿರಲ್ಲ,
ಕಮ್ಮಿ ಖರ್ಚು, ಕೇಟ್ರಿಂಗ್ ಅವರಿಗಂತೂ ಅದ್ಭುತವಾದ ರೆಸಿಪಿ. ಭಾಳ ಕ್ವಿಕ್ಕಾಗಿ, ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಇರುತ್ತೆ. ಅದರಿಂದ ನನಗೆ ಅದನ್ನೇ ಕೊಡಬೇಕಂತ ಇವತ್ತು ಒಂದು ಸ್ವೀಟ್ ಜೊತೆಗೆ ಈ ಶುಚಿರುಚಿಯ ಒಂದು ಎಪಿಸೋಡ್ನ ಎಂಡ್ ಮಾಡೋದಕ್ಕೆ ಬಂದಿದ್ದೀನಿ. ಶುಚಿರುಚಿ ಮಲ್ಲೇಶ್ವರಂನ ಕೊನೆಯ ಸಂಚಿಕೆ ಈ ರೆಸಿಪಿ. ಖಂಡಿತ. ಸೊ ಸ್ವೀಟಿಂದ ಕೊನೆಗೊಳ್ತಿರೋದು ಇನ್ನೊಂದು ಕಾರಣ ಏನಂದರೆ, ನೀವು ಟ್ರೈನಿಂಗ್ ಶುರು ಮಾಡ್ಕೊಂಡಿದ್ದೀರಾ. ಅಂದರೆ ಹೊಸ ಹೊಸ ಹೋಟ್ಲವರಿಗೆ ಬಂದಿರೋರಿಗೆ ನಿಮ್ಮ ನಾಲೆಡ್ಜ್ 30 ವರ್ಷದ್ದು, ಹೌದು, ಅದನ್ನು ನೀವು ಹಂಚಕ್ಕೆ ರೆಡಿ ಇದ್ರಿ. ಬೇರೆ ರಾಜ್ಯಗಳಿಗೆ ಹೋಗಿದ್ವಿ, ಹೈದರಾಬಾದ್ ಹೋದ್ವಿ, ಪುಣೆಗೆ ಹೋದ್ವಿ. ಇವಾಗ ಲೇಟೆಸ್ಟ್ ಆಗಿ ಯುರೋಪಿಂದ ಒಂದು ಸಬ್ಜೆಕ್ಟ್ ಬಂದಿದ್ದಾರೆ, 3 ಜನ ಬರ್ತಾ ಇದ್ದಾರೆ. 3 ಜನ ಒಟ್ಟಿಗೆ ಒಂದು ಟ್ರೈನಿಂಗ್ ತೊಗೊತಾ ಇದ್ದಾರೆ ಅಂತ. ವೆರಿ ನೈಸ್ ಅದು. ಸೊ ಅರುಣ್ ಅವರೇ ಅವರು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟರು. ಇಸ್ಮಾಯಿಲ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಫಾರ್ ದೋಸ್ ಎವ್ರಿಥಿಂಗ್ ಅಂತ ಹೇಳಿ ಟ್ರೈನಿಂಗ್ ಕೋಚಿಂಗಿಗೆ ಹೇಳ್ಕೊಡೋದಕ್ಕೆ. ಸೊ ಅದೊಂದು ಗೌರವ. ನಿಮ್ಮ ಆಶೀರ್ವಾದ ಜೊತೆಗೆ ಮುಂದೆ ಹೋಗ್ತಾ ಇದ್ದೀವಿ, ನೀವು ನಮಗೆ ಆಶೀರ್ವಾದ ಮಾಡಿ. ಇದ್ದೇ ಇರುತ್ತೆ. ಸೊ ಈಗ ಗಾಜರ್ ಹಲ್ವಾ ಅಂದರೆ ಕ್ಯಾರೆಟ್ ಹಲ್ವಾ ನೋಡ್ಬೋಣ ಸರ್. ಗಾಜರ್ ಕಾಲ್ವಾ ಬನ್ನಿ. ಎಸ್, ಎಲ್ಲ ರೆಡಿಯಾಗಿದೆ, ಕಡಾಯಿ ಎಲ್ಲ ರೆಡಿ ಇದೆ. ಸೂಪರ್ ಸರ್. ರಾಜ್ಕುಮಾರ್. ಎಸ್ ಸರ್. ಗಂಟೆ ಹೋಗಾಗ ಮಿಂಟೋನೆ ಕರೆದಂಗೆ ಫಸ್ಟ್ ಗಂಟೆಯ ಕೆಲಸ ಮಿನಿಟ್ನಲ್ಲಿ ಅಂದರೆ ನಿಮಿಷದಲ್ಲಿ ಕ್ವಿಕ್ಕಾಗಿ ಹೆಂಗಾಗುತ್ತೆ, ಈಸಿಯಾಗಿ. ಎಲ್ಲರ ಮನೆಯಲ್ಲಿ ಇನ್ಮೇಲೆ ಈ ರೆಸಿಪಿ ಎಲ್ಲರೂ ಮಾಡೇ ಮಾಡ್ತೀರಾ ಖಂಡಿತ. ಎಸ್, ಇಲ್ಲಿ ಎಂಥ ಒಂದು ಒಳ್ಳೊಳ್ಳೆ ರೆಸಿಪಿ ತೋರಿಸಿದ್ದೀವಿ ಈ ಕಿಚನಲ್ಲಿ. ಹೌದು. ಇದು ಕ್ಯಾರೆಟ್ನ ನಾವು 3 kg ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ. ತುರಿದು ಈ ಥರ ಇಟ್ಕೊಂಡಿದ್ವಿ ನೋಡಿ. ಸಹಜವಾಗಿ ಕ್ಯಾರೆಟ್ ಹಲ್ವಾ ಮಾಡೋರು ಏನು ಮಾಡ್ತಾರೆ ಅಂದರೆ ಹಾಲಲ್ಲೇ ಬೇಯಿಸ್ಕೊತಾರೆ. ಹಾಲಲ್ಲೇ ಬೇಯಿಸ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ತಾರೆ. ನಾವು ಹಾಲು ಹಾಕಲ್ಲ, ಡೈರೆಕ್ಟಾಗಿ ಬೇಯಿಸ್ಕೊತಾ ಇದ್ದೀವಿ. ಈ ನೀರನ್ನ ತೆಗೆದ್ಬಿಟ್ಟು ನೋಡಿ 3 kg ಕರೆಕ್ಟಾಗಿದೆ. 3 kg ಇದು ಕ್ಯಾರೆಟ್. ಇದು ರೇರ್ ರೆಸಿಪಿ, ನಮ್ಗೆ ಸಿಕ್ಕಿದ್ದಿಲ್ಲ ಸರ್. ಇವಾಗ ನೀವು ಏನು ಹಾಕಿಲ್ಲ ಸರ್, ಎಣ್ಣೆ ಹಾಕಿಲ್ಲ, ಏನಿಲ್ಲ, ಡೈರೆಕ್ಟ್. ಏನಿಲ್ಲ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಅಲ್ಲಿ ಇಲ್ಲಿ ಸ್ಕಿಪ್ ಮಾಡ್ಕೊಂಡು ನೋಡೋದೆಲ್ಲ ಮಾಡಬೇಡಿ. ಹೌದೌದು. ಕ್ಯಾರೆಟ್ ಹಾಕೊಂಡ್ವಿ, ಮಧ್ಯದಲ್ಲಿ ಒಂದು ಗ್ಯಾಪ್ ಮಾಡ್ಕೊಳ್ಳಿ. ಪಾತಿ ಯಾಕೆ ಗೊತ್ತಾ? ಪಾತಿ ಅಂತಾರ, ಇದು ಈ ಬಟಾಣಿ ಎಲ್ಲ ಜೋಡಿಸ್ಕೊಂತಾರೆ ಪಾನಿಪುರಿ ಗಾಡಿಯವರು. ಹಂಗೆ ಈ ತರ ಮಾಡ್ಕೊಂಡ್ರೆ ಇದು ಸ್ವಲ್ಪ ಬೇಯ್ತಾ ಇರುತ್ತಲ್ಲ, ಬೇಯ್ತಾ ಇದ್ದಂಗೆ ಇದನ್ನ ಇಲ್ಲ ಹಿಂದೆ ಆಗ್ತಾ ಬರೋದು ಅಷ್ಟೇ. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ, ಕ್ಯಾರೆಟ್ ಹಲ್ವಾ ನಾನು ಏನು ಮಾಡಬೇಕು, ಏನು ಬೆಸ್ಟ್ ಮಾಡಬೇಕು, ಹಾಲಲ್ಲಿ ಬೇಯಿಸ್ಬೇಕಾ, ಕ್ರೀಮ್ ಹಾಕ್ಬೇಕಾ, ಏನೇನೋ ಕನ್ಫ್ಯೂಷನ್ಗಳಿರುತ್ತೆ. ಸೊ ಈ ರೆಸಿಪಿ ನೋಡಿದ್ಮೇಲೆ ನಿಮಗೆ ಕನ್ಫ್ಯೂಷನ್ ಹೊರಟೋಗ್ಬಿಡುತ್ತೆ. ಯಾವುದೇ ನಿಮ್ಮ ಮನೆ ಗ್ಯಾದರಿಂಗ್ ಇರ್ಬೋದು, ಹಬ್ಬ ಹರಿದಿನ ಇರ್ಬೋದು, ಯಾವುದಕ್ಕಾದ್ರೂ ಖಂಡಿತ ನೀವು ಮಾಡ್ಕೊಬೋದು. ಆಮೇಲೆ ಬಂದು ತಿಂದವರು ಕೊನೆಯಲ್ಲಿ ಆ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೋಗಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಹಾಕಿ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ನೋಡಿ, ಇಲ್ಲಿ ನಾವು ಒಂದು ರೌಂಡು ಮಧ್ಯದಲ್ಲಿ ಎಲ್ಲ ಕ್ಯಾರೆಟ್ ನಳ್ಕೊಂಡಿವಲ್ಲ, ಆ ಮಧ್ಯ ಭಾಗ ಎಲ್ಲ ಬೆಂದಿದೆ. ಇದನ್ನ ತಿಲ್ಲಾಕಿ ಇದನ್ನು ಹಾಲಲ್ಲಿ ಬೇಯಿಸುವಂಥ ಪ್ರಕ್ರಿಯೆ ಮಾಡ್ತಾರೆ. ಇಷ್ಟಕ್ಕೆ ಏನಿಲ್ಲ ಅಂದ್ರೆ 4-5 ಲೀಟರ್ ಹಾಲು ಹಾಕ್ತಾರೆ. ಹಾಲು ಹಾಕಿರೋದು ಐಟಮ್ ನಿಮಗೆ ಹುಳಿ ಬಂದ್ಬಿಡುತ್ತೆ ಬೇಗ. ನೀವು ಒಂದೇ ದಿನ ಖಾಲಿ ಮಾಡಬೇಕು. ಇದು ಹಂಗಲ್ಲ, 3 ದಿನ ಇಟ್ಕೊಂಡು ನಿಮ್ಮ ಕ್ಯಾರೆಟ್ ಹಲ್ವಾ ಕೆಡಲ್ಲ. ನೀವು ಅಮೇರಿಕಕ್ಕೆ ಕಳಿಸ್ಬೋದು, ಯುರೋಪಿಗೆ ಕಳಿಸ್ಬೋದು, ಜಪಾನಿಗೆ ಕಳಿಸ್ಬೋದು, ಆಸ್ಟ್ರೇಲಿಯಾಗೆ ಕಳಿಸ್ಬೋದು. ತೊಗೊಂಡು ಹೋಗಿದ್ದಾರೆ. ಈ ನೀರಿದೆಯಲ್ಲ, ಈ ನೀರು ಇದೆಲ್ಲ ಖಾಲಿ ಆಗ್ಬೇಕು ಇಲ್ಲಿಂದ ಮಧ್ಯ. ಪ್ರಾಪರ್ ಕ್ಯಾರೆಟ್ ಹಲ್ವಾ ರೆಸಿಪಿ. ಯಾವ ಕಾಂಪಿಟೇಷನ್ ಹೋದ್ರು ವಿನ್ ಹಾಕೊಂಡು ನೀವು ಪ್ರಶಸ್ತಿ ಮಾಡ್ಕೊಂಡ್ ಬರ್ತೀರಬೇಕಾದ್ರೆ. ನೋಡಿ ಸೀಕ್ರೆಟ್ ಹೇಳ್ಬಿಟ್ರು. ಕಂಪ್ಲೀಟ್ ಬೇಯೋದು ಎಷ್ಟು ನಿಮಿಷ ಆಗುತ್ತೆ ಸರ್? 15 ನಿಮಿಷ ಸಾಕು. 15 ನಿಮಿಷ ಸಾಕ? ಇಲ್ಲಿ ನೀರಿದೆಯಲ್ಲ, ಈ ನೀರು ಡ್ರಾಪ್ ಆಗುತ್ತೆ ನಮಗೆ, ಗೊತ್ತಾಗುತ್ತೆ ನಿಮಗೆ. ಈ ಸ್ಟೇಜ್ ಬಂದಿದೆ ನೋಡಿ, ಆಲ್ಮೋಸ್ಟ್ ನೋಡಿ ಎಲ್ಲ ನೀರೆಲ್ಲ ಆರೋಗಿದೆ, ಡ್ರೈ. ನೋಡಿದ್ರಾ? ಎಲ್ಲ ಮಧ್ಯೆ ಮಧ್ಯೆ ಒಂದ್ಸಲ ಹಿಂಗೆ ಮಾಡ್ಕೊಳ್ಳಿ. ಇದಕ್ಕೆ ನಾವೇನು ಮಾಡಿದ್ವಿ, ಸ್ವಲ್ಪ ಎಣ್ಣೆ ಹಾಕ್ತೀವಿ, ಜಾಸ್ತಿ ಅಲ್ಲ, ಒಂದು 100 ಗ್ರಾಮ್ನಷ್ಟು ಎಣ್ಣೆ ಹಾಕ್ತೀವಿ ಅಷ್ಟೇ. ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ತೀವಿ. ಇನ್ನು ಕೈ ಬಿಡೋಂಗಿಲ್ಲ, ತಿರುಗಿಸ್ತಾ ಇರಬೇಕು. ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಮತ್ತೆ ಡ್ರೈ ಫ್ರೈ ಆಯ್ತು. ಎಲ್ಲ ನೀರು ಆರೋಯ್ತು ನೋಡಿ, ಎಷ್ಟು ಅದ್ಭುತವಾಗಿದೆ. ಎಲ್ಲ ಹೂವು ಥರ ಬೆಂದು ಸಾಫ್ಟ್ ಆಗ್ತಾ ಇದ್ದಂಗೆ. ಇದಕ್ಕೆ ನಾವು 3 kg 1.5 kg ಸಕ್ಕರೆ ಹಾಕ್ತೇನೆ. 1.5 kg ಸರ್? ಹೌದು, ಬಲ್ಕ್ ಇದೆಯಲ್ಲ, ಜಾಸ್ತಿ ಇದೆಯಲ್ಲ ಕ್ವಾಂಟಿಟಿ. ಸಕ್ಕರೆಯಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ಸಕ್ಕರೆಯಲ್ಲಿ ಬೆಂದಾಗ ಈ ಹಲ್ವಾದ ಒಂದು ಕನ್ಸಿಸ್ಟೆನ್ಸಿ ಅದು ಗಟ್ಟಿ ಆಗುತ್ತಲ್ಲ, ಪಾಕ ಕೊಡುತ್ತಲ್ಲ, ಒಂದು ಅಂಟು ಬರುತ್ತೆ, ಪಾಕದ ಅಂಟು. ಅಲ್ಲಿ ತನಕ ಸ್ವಲ್ಪ ಇದು ರೋಸ್ಟ್ ಆಗಬೇಕು. ಆಮೇಲೆ ಅದಕ್ಕೆ ಕೋವಾ ಹಾಕ್ತೀವಿ.
ಇದು 1 kg ಆಗ್ತಾ ಇದೆ. ಎಸ್ ಸರ್, ಕೋವಾ 1 kg 1 kg, 3 kg 1 kg. ಇದು ಹೆಂಗೆ ಅಂದರೆ ಕೆಲವರು ಇದಕ್ಕೆ ಕೋವಾ ಹಾಕ್ಬೋದು, ನಾನು ಕಲಕಂದ್ ಹಾಕ್ತಾ ಇದ್ದೀನಿ. ಕಲಕಂದು ಕೋವಾದ ಇನ್ನೊಂದು ಪಾರ್ಟು. ಕಲಕಂದ್ ಅಂತ ನಿಮ್ಗೆ ಸಿಗುತ್ತೆ, ಇದು ಈಸಿಯಾಗಿ ಸಿಗುತ್ತೆ. ಇದಕ್ಕೆ ದುಬಾರಿ ಜಾಸ್ತಿ ರೇಟ್ ಏನಿಲ್ಲ ನೋಡಿ, ಸ್ವಲ್ಪ ತರಿ ಇರುತ್ತೆ. ಇದು ಈ ಪೇಡ ಮಾಡ್ತಾರಲ್ಲ, ಪೇಡ ಮತ್ತು ಮಿಲ್ಕ್ ಬರ್ಫಿ ಎಲ್ಲ ಮಾಡ್ತಾರಲ್ಲ, ಆ ಕ್ಯಾಟಗರಿ ಸ್ವೀಟ್ ಮಾಡೋದು ಚೆನ್ನಾಗಿ ಗೊತ್ತಿರುತ್ತೆ. ಇದು ಕಲಕಂದ್ ಅಂತಲೇ ಸಿಗುತ್ತೆ. ಈ ಕಲಕಂದ್ ಹಾಕಿದ್ರೆ ಇದು ಇನ್ನೂ ಚೆಂದ. ಕೋವಾದಲ್ಲಿ ಒಂದು ಸ್ವಲ್ಪ ಅಂಟಂಟು ಬರುತ್ತೆ, ಬಟ್ ಚೆನ್ನಾಗಿರುತ್ತೆ. ಹಾಗೆ ಬರೋದೇನಿಲ್ಲ. ಸಿಗಲಿಲ್ಲ ಅಂದರೆ ಕೋವಾದಲ್ಲಿ ಹಾಕಿ. ನೆಕ್ಸ್ಟ್ ಆಪ್ಷನ್ ಕೋವಾ. ಫಸ್ಟ್ ಆಪ್ಷನ್ ಬ್ಯೂಟಿಫುಲ್ ಆಪ್ಷನ್ ಬಂದು ಕಲಕಂದ್. ನೋಡಿ ನೋಡಿ ಸಕ್ಕರೆಲ್ಲ ಕರ್ಗೋಗಿ ನೋಡಿ ಹೆಂಗಿದೆ ನೋಡಿ ಸರ್. ಇದು ನಿಮಗೆ ಯಾರೂ ಹೇಳ್ಕೊಟ್ಟಿಲ್ಲ. ಕಲ್ಲಕಂದ್ ಹಾಕೋದು, ಕಲ್ಲಕಂದಂದಲ್ಲಿ ಹುಡುಕಿ ಆದಷ್ಟು, ಅಥವಾ ಕೋವಾದಲ್ಲಿ ಟ್ರೈ ಮಾಡಿ. ಏನು ತುಂಬ ಏನು ವ್ಯತ್ಯಾಸ ಬರಲ್ಲ. ಇದೊಂದ್ಸಲ ತರಿ ಇರುತ್ತೆ ನೋಡಿ. ಈ ತರಿ ಇದೆಯಲ್ಲ, ಈ ರುಚಿನ ಡಬಲ್ ಇನ್ಹಾನ್ಸ್ ಮಾಡಿದ್ರೆ ತಿಂತಾ ಇದ್ರೆ ಏನೋ ತಿಂದಂಗೆ ಸ್ವರ್ಗ. ಹೇಳ್ತಾ ಇದ್ದಲ್ಲ ಬಾಯಲ್ಲಿ ನೀರ, ತಲೆ ಕೆಟ್ಟೋಗ್ಬಿಡುತ್ತೆ. ಈಗ ಇದೆಲ್ಲ ಕರಗಬೇಕು, ಇದ್ರ ಜೊತೆ ಸೇರ್ಬೇಕು. ಅಲ್ಲಿ ತನಕ ಇದನ್ನ ತಿರ್ಸ್ಬೇಕು ಅಷ್ಟೇ, ನೀಟಾಗಿ ತಿರ್ಸ್ಬೇಕು ನೋಡಿ. ಇಷ್ಟೇ. ಎಂಥ ಕ್ಯಾರೆಟ್ ಹಲ್ವಾ ಅಂತಂದ್ರೆ ವಾರದಲ್ಲಿ ನೀವು 2 ಸಲ 3 ಸಲ ಮಾಡ್ಕೊಂಡು ತಿಂತೀರಾ. ಇದನ್ನೆಲ್ಲ ನಾವು ಹೇಳ್ಕೊಡುವಂಥದ್ದು ಟ್ರೈನಿಂಗ್ ಅಲ್ಲಿ ಬಂದ್ರೆ. ಇಂಥದ್ದೆಲ್ಲ ತುಂಬಾ ಟಿಪ್ಸ್ಗಳನ್ನ ಮಾತ್ರ ಇದೆ. ಏನೇ ಹೇಳಿ ಸರ್, ದೇವರೊಂದು ಏನೋ ಮ್ಯಾಜಿಕ್ ಹ್ಯಾಂಡ್. ಹೌದು, ಕೊಟ್ಬಿಟ್ಟು ಹೌದೌದು. ಇದು ಇವಾಗ ಕರಗ್ಬಿಡ್ತದೆ ನೋಡಿ. ಇವಾಗೆಲ್ಲ ಸೇರಿ ಒಂದಾಗಬೇಕು. ಇದು ಹೌದು, ಎಲ್ಲ ಒಂದು ಸೇರ್ಬೇಕು. ಇವಾಗ ಸಣ್ಣ ಸಣ್ಣ ಉಂಡೆಗಳಿದೆಯಲ್ಲ, ಇಷ್ಟೇ. ಇದೆಲ್ಲ ಕರಗಿ ಅದೇ ಆಗುತ್ತೆ ಬಿಸಿಗೆ. ನೋಡಿ, ಹಾಲು ಹಾಕಿದ್ರೆ ಈ ಕಲರ್ ಡ್ರಾಪ್ ಆಗ್ಬಿಡುತ್ತೆ. ಮತ್ತೆ ನ್ಯಾಚುರಲ್ ಕಲರ್ಗೋಸ್ಕರ ಕಲರ್ ಹಾಕ್ಲೇಬೇಕಾಗುತ್ತೆ. ಬಟ್ ಇಲ್ಲಿ ಹಂಗಲ್ಲ. 1 2 ಸರ್ ನಿಮ್ದು ಹಾವ ಭಾವಗಳು ಸ್ಟೈಲು ಮಾಡೋದು ಎಷ್ಟು ಎಂಜಾಯ್ ಮಾಡ್ತೀರಾ ಮಾಡೋದನ್ನ ನೀವು? ಎಸ್ ಸರ್, ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಸ್ಟೈಲಿಶ್ ಆಗಿ ಅಡುಗೆ ಮಾಡೋದು, ಪ್ಯಾಷನ್ ಆಗಿ ಅಡುಗೆ ಮಾಡೋದು, ಈ ಅಭಿರುಚಿ ಇರೋದು ಭಾಳ ಇಂಪಾರ್ಟೆಂಟ್ ಸರ್. ಸೊ ನೀವು ರುಚಿ ಒಟ್ಟಿಗೆ ನೀವು ಎಂಜಾಯ್ ಮಾಡೋದು ನೋಡಿದ್ರೆ ನಿಮ್ಮ ಡ್ರೆಸ್ ಸೆನ್ಸು ನೋಡಿ ಹೆಂಗಿದೆ. ಎಸ್ ಸರ್, ಬೇಕಲ್ಲ ಸರ್, ಸ್ಟೈಲೇ ಇಂಪಾರ್ಟೆಂಟ್. ಲಾಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು. ಇನ್ನೇನಿಲ್ಲ, ಗೋಡಂಬಿ ಏಲಕ್ಕಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದು, ಯಾಕಂದರೆ ನಾವು ಸಕ್ಕರೆ ಹಾಕಿದ್ದಲ್ವಾ. ಸಣ್ಣಗಾದ್ಮೇಲೆ ಸ್ವಲ್ಪ ಅದೊಂದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ನೋಡಿ ದಳ 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 ಕಾಣಿಸ್ತಾ ಇದೆ ನೋಡಿ. ಈಗ ಹಲ್ವಾ ಚೆನ್ನಾಗಿ ಬಂತು. ಹಲ್ವಾದ ಒಂದು ಕನ್ಸಿಸ್ಟೆನ್ಸಿ ಬಂತು ನೋಡಿ. ನೋಡಿ ಕಡಾಯಿನೇ ತಿರುಗ್ತಾ ಇದೆ ನೋಡಿ ಸರ್. ಇವಾಗ ಮುಗಿತಲ್ಲ ಸರ್? ಈಗ ಆಯ್ತು. ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ನೋಡಿ. ಇದು ಬಂದು ದ್ರಾಕ್ಷಿ, ಒಂದು 100 ಗ್ರಾಮ್ ದ್ರಾಕ್ಷಿ. ಮೇಲ್ಗಡೆ ಹಾಕಕ್ಕೆ ಡೆಕೋರೇಷನ್ ಮಾಡಕ್ಕೆ ಇನ್ನೊಂದು ಇಲ್ಲಿ 50 ಗ್ರಾಮ್ ಇಟ್ಕೊಂಡಿದ್ದೀನಿ. ಒಟ್ಟು 150 ಗ್ರಾಮ್. ಗೋಡಂಬಿ ಒಂದು 200 ಗ್ರಾಮ್. ಆಗ್ಲೇ 250 ಗ್ರಾಮ್, ಇಲ್ಲೊಂದು 150 ಗ್ರಾಮ್ ಹಾಕ್ತಾ ಇದ್ದೀನಿ. ಆಗ್ಲೇ ಇದು ಮಾಡಿವಲ್ಲ ಸರ್, ಗೋಡಂಬಿನ ಫ್ರೈ ಮಾಡ್ಕೊಂಡು ಇದು ಸ್ವಲ್ಪ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಗೋಡಂಬಿ ಚೆನ್ನಾಗಿ ಹಾಕ್ತೀವಿ ನಾವು. ಗೋಡಂಬಿ ಇದೆಲ್ಲ ಚೆನ್ನಾಗಿ ಬಿದ್ದರೆ ಕ್ಯಾರೆಟ್ ಎಲ್ಲ ಒಳ್ಳೆ ಕ್ಯಾರೆಟ್ ಬರೋದು. ಸ್ವಲ್ಪ ನಾವು ಏಲಕ್ಕಿ ಪುಡಿ, ಇದಕ್ಕೆ ಅಂದಾಜಿಲ್ಲ 1 ಟೀ ಸ್ಪೂನ್ ಸೊಪ್ಪು ನೋಡಿ. 1 ಟೀ ಸ್ಪೂನ್ ಕರೆಕ್ಟ್ ಹಾಕಿದ್ವಿ, ಆಯ್ತಾ. ಇದಕ್ಕೆ ತುಪ್ಪ 100-150 ಗ್ರಾಮ್ ನಾನು ಎಣ್ಣೆ ಹಾಕಿದ್ದೀನಿ. ಜೊತೆಗೆ ತುಪ್ಪನೂ ಅಷ್ಟೇ ಒಂದು 150-200 ಗ್ರಾಮ್. ತುಪ್ಪ ನಿಮ್ಮ ಅನುಕೂಲ ಪ್ರಕಾರ. ನಾವು ಕಡಿಮೆ ಹಾಕಲ್ಲ, ನಾವು ಚೆನ್ನಾಗಿ ಹಾಕಿದ್ದೀವಿ. ಸೊ ಎಲ್ಲ ಸೇರಿದಾಗ ಒಳ್ಳೆ ಹಲ್ವಾ ಎಂಡ್ ಆಯ್ತು ನೋಡ್ರಿ. ಆಮೇಲೆ ಈ ಥರ ತಿರುಗುವ ಕಡಾಯಿ ಎಲ್ಲಿ ಸಿಗುತ್ತೆ ಅಂತ ಯಾರು ಕೇಳಬೇಡಿ ದಯವಿಟ್ಟು. ಇದು ನಾವು ತಿರುಗಿಸ್ತಾ ಇರೋದಷ್ಟೇ, ತಿರುಗುವ ಕಡಾಯಿ ಸಿಗಲ್ಲ. ಅಂತೂ ಘಮ ಬರ್ತಾ ಇದೆ ಸರ್, ಪರಿಮಳ ಇಲ್ಲಿವರೆಗೆ ಬರ್ತಾ ಇದೆ. ಸೂಪರ್ ಅಲ್ಲ, ಪರಿಮಳಯುಕ್ತ ಗೆಜ್ಜುರಿ ಹಲ್ವಾ. ಹಿಂಗಿದೆ ನೋಡಿ. ನೋಡಿ ತುಪ್ಪ, ಗೋಡಂಬಿ, ದ್ರಾಕ್ಷಿ ಆಫ್ ಮಾಡ್ತಾ ಇದ್ದೀನಿ. ಎಸ್, ಒಳ್ಳೆ ಗಾಜರ್ಕ ಹಲ್ವಾ ಘಮ 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 ಅಂತಿದೆ. ತಡ್ಕೊಳಕ್ಕಾಗಲ್ಲ ನಮ್ಗೇನೆ. ಅಲ್ವಾ ಅಲ್ವಾ ತಡ್ಕೊಳಕ್ಕಾಗಲ್ಲ ಅಲ್ವಾ. ಹಲ್ವಾ ತಡ್ಕೊಳಕ್ಕಾಗಲ್ವ ಹಲ್ವಾ. ರುಚಿಯಲ್ಲಿ 30 ವರ್ಷದಿಂದ ಇದರ ದರ್ಬಾರ್ ನಡೀತಾ ಇತ್ತು. ಅಂದ್ರೆ ಇದರ ಆಳ್ವಿಕೆ, ಗೆಜ್ಜುರಿ ಹಲ್ವಾದ ಆಳ್ವಿಕೆ ನಡೀತಾ ಇತ್ತು. ಆ ರೆಸಿಪಿ ಸಿಕ್ಕಿದೆ ಇವತ್ತು. ಕಲರ್ ಇಲ್ಲ, ಏನಿಲ್ಲ. ಇವಾಗ ನಾವು ಸ್ವಲ್ಪ ದ್ರಾಕ್ಷಿನ ಉಳಿಸ್ಕೊಂಡಿದ್ವಲ್ಲ, ಅದನ್ನು ಇಲ್ಲಿ ಮೇಲ್ಗಡೆ ಕಾಣಕ್ಕೋಸ್ಕರ. ಯಾಕಂದ್ರೆ ಹೋಟ್ಲ್ ಅಂದ್ಮೇಲೆ ಕಾಣ್ಬೇಕಲ್ಲ, ಜೋ ದಿಕ್ತಾ ಓ ಬಿಕ್ತಾ. ಭರ್ಪೂರವಾಗಿ
ಗೋಡಂಬಿನೂ ಮತ್ತೆ ಗೋಡಂಬಿ, ಹೌದು. ಉಳಿದಿರೋ ಗೋಡಂಬಿ ಕಣ್ಣಿಗೆ ಭಾಳ ಒಳ್ಳೇದು ಸರ್ ಗೆಜ್ರಿ. ಹೌದು, ಆರೋಗ್ಯಕ್ಕೆ ಎಲ್ಲ ವಿಷಯದ ಗೆಜ್ರಿ ಪರ್ಟಿಕ್ಯುಲರ್ಲಿ ತುಂಬ ಒಳ್ಳೇದು. ಮತ್ತೆ ಒಂದು ಫೈನಲ್ ಟಚ್ ಅಪ್, ಯಾಕಂದ್ರೆ ಅದು ಲುಕ್ಕು ಅದು ಬರ್ಬೇಕಂತ ಎಂಡಿಂಗು ಗಾರ್ನಿಶ್ ಅಂತಾರೆ ಇದನ್ನ. ತುಂಬ ಉತ್ತಮವಾದ, ತುಂಬ ರುಚಿಯಾದ. ಇನ್ನು ಗ್ಯಾಜರ್ ಅಲ್ವಾ ರೆಸಿಪಿ ಯಾವುದೊಂದು ಹುಡುಕೋಕ್ಕೆ ನಿಮ್ಗೆ ಯಾವುದೇ ಅನುಮಾನ ಇಲ್ದಿರ ಅಂತ ನೋಡಿ. ಆ ಸ್ಟ್ರಕ್ಚರ್ ನೋಡಿ ಗೊತ್ತಾಗುತ್ತೆ ಹೆಂಗಿದೆ ಅಂತ ಫೀಲ್. ಇನ್ನು ಮುಂದೆ ನಿಮ್ಮ ಮನೇಲಿ ಇದೇ ಥರ ಗಾಜಲ್ಲಿ ಮಾಡ್ಕೊಂಡು ಆರಾಮಾಗಿ ರೆಸ್ಟಾರೆಂಟ್ ತಿಂತಾ ಮಜಾ ಮಾಡಿ ಆಮೇಲೆ ಹೇಳಿ. ಈ ರೀತಿ ಸರ್ವ್ ಮಾಡ್ತಿರಲ್ಲ ಸರ್? ನಾವು ಸ್ಟೀಲ್ ಕಪ್ಪಲ್ಲಿ ಕೊಡ್ತೀವಿ. ಸ್ಟೀಲ್ ಕಪ್. ನಿಮಗೋಸ್ಕರ ಈ ಥರ ಬೌಲಲ್ಲಿ ನಮಗೆ ಇದು ನಿಮಗೆ ಇದು ನಮಗೆ. ಓಕೆ, ಇದು ನಿಮಗೆ ಇದು ನನಗೆ. ದೋಸೆ ತೊಗೊಂಡಿದ್ದೆ, ಗೋಬಿ ತೊಗೊಂಡಿದ್ದೆ, ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಸೊ ಅದಕ್ಕೆ ತೊಗೊಂಡೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು. ನಾವು ಪಾಲಕ್ ರೈಸ್ ತೊಗೊಂಡಿದ್ದೀವಿ, ಮಸಾಲೆ ದೋಸೆ ಮತ್ತು ಗೋಬಿ ತೊಗೊಂಡಿದ್ದೀವಿ. ಈ ಥರ ಟೇಸ್ಟು ಇದುವರೆಗೂ ಬೇರೆ ಕಡೆ ಎಲ್ಲೂ ತಿಂದಿರಲಿಲ್ಲ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಬಂದು ಟೇಸ್ಟ್ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ, ತುಂಬ ಸೂಪರ್ ಆಗಿದೆ ಸರ್. ಜೋಡಿ ಹಲ್ವಾ, ಜೋಡಿ ರುಚಿ ನೋಡಕ್ಕೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ. ಇದು 30 ವರ್ಷದಿಂದಲೂ ಜನ ಇದಕ್ಕೆ ಅಭಿಮಾನಿಗಳು. ಅಂಥ ಕ್ಯಾರೆಟ್ ಹಲ್ವಾ ನೋಡಿ. ಗೋಡಂಬಿ, ದ್ರಾಕ್ಷಿ, ಎಮೋಷ್ನಲ್ ಗಾಜರ್ ಹಲ್ವಾ ಅನ್ಬೋದು, ಗೆಜ್ರಿ ಹಲ್ವಾ. ಒಂದು ಸಿಹಿ ಜೊತೆಗೆ ನಿಮಗೆ ಒಂದು ಒಳ್ಳೆ ಸಿಹಿ ಸುದ್ದಿನೇ ಕೊಡ್ತಾ ಇದ್ವಿ. ಇದು ಏನು ಇದರಲ್ಲಿ ಏನು ಎಮೋಷನ್ ಏನಿಲ್ಲ, ಬಟ್ ಒಂದು ಜರ್ನಿ ಅಂದಾಗ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಬಂದೇ ಬರುತ್ತೆ. ಅದೇ ಜೀವನ. ಹೌದು. ಏನು ಸರ್, 30 ವರ್ಷಗಳಿಂದ ಈ ಜನ ಇಷ್ಟಪಟ್ಟಿದ್ದು. ಈಗ ನಾನೇನು ಟೇಸ್ಟು, ನಾನು ಆ್ಯಕ್ಚುಲಿ ರುಚಿ ನೋಡೋಕೆ ಕಾಯ್ತಿದ್ದೀನಿ. ಯಾಕೆ ಇಷ್ಟು ಜನ ಇಷ್ಟಪಟ್ಟಾರ ಅಂತ ಹೇಳಿ ನೋಡಲ್ಲ. ಈ ಗಾಜರ್ ಹಲ್ವಾ ನೀವು ಮಾಡೋ ಪ್ರಕ್ರಿಯೆ ಇದು ನಂದೇ ಅಂತ ಹಕ್ಕು ಇವರು ಸಾಧಿಸೋ ರೀತಿಯಲ್ಲಿದೆ. ಈ ರೆಸಿಪಿ ಮೇಲೆ ಇವ್ರದೇ ಹಕ್ಕು ಸರ್. 100%. ಎಲ್ಲ ಕಡೆ ಟೇಸ್ಟ್ ಮಾಡಿರ್ಬೋದು ಗೆಜ್ರಿ ಹಲ್ವಾ, ಕ್ಯಾರೆಟ್ ಹಲ್ವಾ. ಬಟ್ ಇಲ್ಲಿ ಇದೆಯಲ್ಲ, ಇಲ್ಲಿ ಈ ಅನುಭವದ ಒಂದು ರೆಸಿಪಿ, ಅನುಭವದ ರುಚಿ ಇದು ಸವಿಬೇಕು ಅಂದರೆ ಈಗಂತೂ ರೆಸಿಪಿ ತೋರಿಸ್ಬಿಟ್ಟಿರಿ, ಮನೇಲಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಿಗೆ ಜನ ಸವಿಯೋ ಥರ ಮಾಡಿ. ಖಂಡಿತ ಬರ್ತಾರೆ. ಯಾಕಂದರೆ ಜನ ನಮ್ಮ ಜೊತೆ ಇದ್ದಾರೆ, ನಂಗೆ ಗೊತ್ತಿದೆ. ಯಾಕಂದರೆ 100%. ಯಾಕಂದರೆ ನಾನು ಜನಗಳನ್ನ ಬಿಟ್ಕೊಟ್ಟು ಹೋಗಿಲ್ಲ. ನಾವು ಯಾವತ್ತೂ ನಮ್ಮ ಜನಗಳಿಗೆ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲನೂ ಭಾಳ ಪ್ರೀತಿಯಿಂದ ಹೇಳ್ಕೊಟ್ಟಿದ್ದೀನಿ. ನನ್ನಂತ ಜಾಲಿಯಾಗಿ, ಸ್ಟೈಲಾಗಿ. ಈ ಕ್ಯಾರೆಟಲ್ಲೂ ಕೂಡ ಅಷ್ಟು ಇದ್ರಲ್ಲಿ ನೋಡಿ ವಿಶೇಷತೆ ಹೇಳ್ತೀನಿ ನೋಡಿ. ಯಾವಾಗಲೂ ಹೇಳಿದ್ದೆ, ಆಮೇಲೆ ಹೇಳ್ತೀನಿ ತಿನ್ಬೇಕಾರಂತ. ಇದರಲ್ಲಿ ಏನು ಗೊತ್ತಾ ನಾವು ಫೀಲ್ ಮಾಡ್ತಿರೋದು, ಒಂದೊಂದು ದಳಗಳು ಕೂಡ ನಮ್ಗೆ ಸಿಗುತ್ತೆ. ಈ ಕ್ಯಾರೆಟ್ ಪಿಸ್ಕ ಆಗಲ್ಲ. ಆ ದಳಗಳು ಕಾಶ್ಮೀರದ ಕೇಸರಿ ದಳಗಳು ಕೂಡ ನಮ್ಗೆ ಸಿಗ್ತವೆ. ಹೌದು ಹೌದು, ಅದು ಎಣಿಸ್ಕೊಂಡು ತಿನ್ಬೋದು. ಹೌದು, ಎಣಿಸ್ಕೊಂಡು ತಿನ್ಬೋದು. ಈ ದವಡೆಯಿಂದ ಇದೊಳಗೆ ಹೋಗೋ ಮುಂಜಾನೆ ಮಧ್ಯ ಜಾರ್ಕೊಂಡ್ಬಿಡುತ್ತೆ, ಅಷ್ಟು ಅದ್ಭುತವಾಗಿದೆ. ಇದು ಕಲಾಕಂದ್ ಹಾಕಿದ್ರಿ ನೀವು? ಕಲಾಕಂದ್ ಅಲ್ಲ, ಏನು ಸರ್ ಅದು. ಜೊತೆಗೆ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೆ ಇನ್ನೂ ಮಜಾ ಇರುತ್ತೆ. ಮತ್ತೆ ಡೆಸರ್ಟ್ ಆಗುತ್ತೆ. ಮುಂದಿನ ನಿಮ್ಮ ಪ್ಲ್ಯಾನ್ಸು, ಪ್ರಾಜೆಕ್ಟು ಹೇಳ್ಬಿಟ್ಟು ಸೊ ಇನ್ನು ಮುಂದೆ ಈಗ ಪ್ರಾಜೆಕ್ಟನ್ನ ನಿಮ್ಮನ್ನು ಬಿಟ್ಟು ಎಲ್ಲೂ ನಾವು ಬೇರೆ, ಫಸ್ಟು ನಿಮ್ಮಿಂದ ಒಂದು ಓಪನಿಂಗ್ ಇರ್ಬೋದು, ಏನಿರ್ಬೋದು ಕರೆದು ಮಾಡಿಸ್ತೀವಿ. ನಿಮಗೆ ಮೆಸೇಜ್ ಕಳಿಸ್ತೀವಿ. ನಮ್ಮ ಜೊತೆ ನೀವಿರಿ. ನೀವು ನಿಮ್ಮ ಕೇರಳ ಮಾಡಿದ್ರೆ ನಮ್ಮ ಮೆಸೇಜ್ ಕಳಿಸಿ. ನನ್ನ ವಾಟ್ಸಪ್ ನಂಬರ್ ಓಪನ್ ಇರುತ್ತೆ. ಟ್ರೈನಿಂಗ್ ವಿಷಯಗಳಿದ್ದರೂ ನಮ್ಗೆ ತಿಳಿಸಿ, ಫೋನ್ ಮಾಡಿ. ಏನು ತೊಂದರೆ ಇಲ್ಲ, ಫ್ರೀ ಇದ್ದೀವಿ. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮದು ಟ್ರೈನಿಂಗ್ ಅಪ್ಡೇಟ್ ಮಾಡೋದು. ನಿಮಗೆ ಈ ಥರ ಅಡುಗೆಗಳನ್ನ ಹೇಳ್ಕೊಡುವಂಥದ್ದು, ಟಿಪ್ಸ್ಗಳು ಕೊಡುವಂಥದ್ದು ಎಲ್ಲ ಮಾಡೋಣ. ನಮ್ಮ ಜೊತೆ ಇರಿ ನೀವು, ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆ, ಸೂಪರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.